ಚುನಾವಣೆಯ ಕಾವು ರಂಗೇರ್ತಾ ಇದೆ. ಒಂದು ಹಂತದ ಚುನಾವಣಾ ಮತದಾನ ಮುಗಿದಿದೆ. ಬಳ್ಳಾರಿಯಲ್ಲಿ ಅಖಾಡ ಜಿದ್ದಾಜಿದ್ದಿನಿಂದ ಕೂಡಿದೆ. ಗೇಟ್ ಗಟ್ಟಿ ಇದ್ರೆ ಕಿತ್ತು ಒಳಗಡೆ ಬನ್ನಿ. ಕಾಂಗ್ರೆಸ್ ಗೆಲುವಿಗೆ ಸೈನಿಕರಂತೆ ಶ್ರಮಿಸಿ. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಆಕ್ರೋಶದಿಂದ ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಂತೂ ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದಂಗಿದೆ. ನಾಗೇಂದ್ರ ಅವರು ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಾ ಇದ್ರು. ಈಗ ಹಿಂಗಂತ ಹೇಳಿದ್ದಾರೆ ರಾಮುಲು ವಿರುದ್ಧ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪಕ್ಷವನ್ನು ಮನೆ ಕಲ್ಸೋವರೆಗೆ ನಾವು ನಿದ್ದೆ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ತೆಟ್ಕೊಂಡು ನಾವಿದ್ದೀವಿ. ದಯಮಾಡಿ ಅಕ್ಕ ತಂಗಿಯರು ಬಹಳ ಜನ ಹೆಣ್ಮಕ್ಳು ಆ ಕಡೆ ಕುಂತಿದ್ದೀರಿ, ಮುಂದ್ಗಡೆ ಬರಬೇಕು. ಆ ಗೇಟ್ ಅನ್ನು ಓಪನ್ ಮಾಡಿ ಮುಂದೆ ಬರಬೇಕು. ಗೇಟ್ ಓಪನ್ ಆಗಿಲ್ಲ ಅಂದ್ರೆ ಕಿತ್ತು ಹೊಡೆದು ಒಳಗಡೆ ಬಂದ್ರಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಬಿಜೆಪಿ ಪಕ್ಷವನ್ನು ಮನೆ ಕಲ್ಸೋವರೆಗೆ. ಚುನಾವಣೆಯ ಕಾವು ರಂಗೇರ್ತಾ ಇದೆ. ಒಂದು ಹಂತದ ಚುನಾವಣಾ ಮತದಾನ ಮುಗಿದಿದೆ. ಬಳ್ಳಾರಿಯಲ್ಲಿ ಅಖಾಡ ಜಿದ್ದಾಜಿದ್ದಿನಿಂದ ಕೂಡಿದೆ. ಗೇಟ್ ಗಟ್ಟಿ ಇದ್ರೆ ಕಿತ್ತು ಒಳಗಡೆ ಬನ್ನಿ. ಕಾಂಗ್ರೆಸ್ ಗೆಲುವಿಗೆ ಸೈನಿಕರಂತೆ ಶ್ರಮಿಸಿ. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಆಕ್ರೋಶದಿಂದ ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಂತೂ ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದಂಗಿದೆ. ನಾಗೇಂದ್ರ ಅವರು ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಾ ಇದ್ರು. ಈಗ ಹಿಂಗಂತ ಹೇಳಿದ್ದಾರೆ ರಾಮುಲು ವಿರುದ್ಧ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪಕ್ಷವನ್ನು ಮನೆ ಕಲ್ಸೋವರೆಗೆ ನಾವು ನಿದ್ದೆ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ತೆಟ್ಕೊಂಡು ನಾವಿದ್ದೀವಿ. ದಯಮಾಡಿ ಅಕ್ಕ ತಂಗಿಯರು ಬಹಳ ಜನ ಹೆಣ್ಮಕ್ಳು ಆ ಕಡೆ ಕುಂತಿದ್ದೀರಿ, ಮುಂದ್ಗಡೆ ಬರಬೇಕು. ಆ ಗೇಟ್ ಅನ್ನು ಓಪನ್ ಮಾಡಿ ಮುಂದೆ ಬರಬೇಕು. ಗೇಟ್ ಓಪನ್ ಆಗಿಲ್ಲ ಅಂದ್ರೆ ಕಿತ್ತು ಹೊಡೆದು ಒಳಗಡೆ ಬಂದ್ರಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಬಿಜೆಪಿ ಪಕ್ಷವನ್ನು ಮನೆ ಕಲ್ಸೋವರೆಗೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಚುನಾವಣೆಯ ಕಾವು ರಂಗೇರ್ತಾ ಇದೆ. ಒಂದು ಹಂತದ ಚುನಾವಣಾ ಮತದಾನ ಮುಗಿದಿದೆ. ಬಳ್ಳಾರಿಯಲ್ಲಿ ಅಖಾಡ ಜಿದ್ದಾಜಿದ್ದಿನಿಂದ ಕೂಡಿದೆ. ಗೇಟ್ ಗಟ್ಟಿ ಇದ್ರೆ ಕಿತ್ತು ಒಳಗಡೆ ಬನ್ನಿ. ಕಾಂಗ್ರೆಸ್ ಗೆಲುವಿಗೆ ಸೈನಿಕರಂತೆ ಶ್ರಮಿಸಿ. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಆಕ್ರೋಶದಿಂದ ಮಾತಾಡಿದ್ದಾರೆ. ಬಳ್ಳಾರಿಯಲ್ಲಂತೂ ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದಂಗಿದೆ. ನಾಗೇಂದ್ರ ಅವರು ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಾ ಇದ್ರು. ಈಗ ಹಿಂಗಂತ ಹೇಳಿದ್ದಾರೆ ರಾಮುಲು ವಿರುದ್ಧ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪಕ್ಷವನ್ನು ಮನೆ ಕಲ್ಸೋವರೆಗೆ ನಾವು ನಿದ್ದೆ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ತೆಟ್ಕೊಂಡು ನಾವಿದ್ದೀವಿ. ದಯಮಾಡಿ ಅಕ್ಕ ತಂಗಿಯರು ಬಹಳ ಜನ ಹೆಣ್ಮಕ್ಳು ಆ ಕಡೆ ಕುಂತಿದ್ದೀರಿ, ಮುಂದ್ಗಡೆ ಬರಬೇಕು. ಆ ಗೇಟ್ ಅನ್ನು ಓಪನ್ ಮಾಡಿ ಮುಂದೆ ಬರಬೇಕು. ಗೇಟ್ ಓಪನ್ ಆಗಿಲ್ಲ ಅಂದ್ರೆ ಕಿತ್ತು ಹೊಡೆದು ಒಳಗಡೆ ಬಂದ್ರಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಬಿಜೆಪಿ ಪಕ್ಷವನ್ನು ಮನೆ ಕಲ್ಸೋವರೆಗೆ.